ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ದಿಢೀರ್ನೆ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಬಂಡಾಯ ನಾಯಕರಿಗೆ ಶಾಕ್ ಕೂಡ ನೀಡಲಾಗಿದೆ. ಕೆಲವರು ಯತ್ನಾಳ್ ಅವರನ್ನ ಹೊಸ ಪಕ್ಷ ಕಟ್ಟಲಿದ್ದಾರೆ ಅಂತ ಮಾತನಾಡಿಕೊಳ್ತಾ ಇದ್ದಾರೆ. ನನ್ನನ್ನ 3 ಬಾರಿ ಉಚ್ಚಾಟನೆ ಮಾಡಿದ್ದಾರೆ, ಮುಂದೆ ಏನಾಗುತ್ತೋ ನೋಡಬೇಕು ಅಂತ ಇಲ್ಲಿ ಯತ್ನಾಳ್ ಅವರು ಆಡಿರುವಂತ ಮಾತು. ವಿಜೇಂದ್ರನು ಸೇರಿದಂತೆ ಯಾರಿಗೂ ಕೂಡ 3 ಜನರನ್ನ ಸೇರಿಸುವ ಯೋಗ್ಯತೆ ಇಲ್ಲ. BS ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಒತ್ತಡ ಹಾಕೇ ನನ್ನ ಉಚ್ಚಾಟನೆ ಮಾಡಿಸಿದ್ದಾರೆ ಅಂತ ಇನ್ನು ಪಕ್ಷದಿಂದ ಒಂದಿಷ್ಟು ಉಚ್ಚಾಟನೆ ಮಾಡಿದ್ಮೇಲೆ ನನಗೆ ಯಾರು ಕೇಳೋರು ಅನ್ನುವಂತ ಮಟ್ಟದಲ್ಲಿ ಯತ್ನಾಳಿದ್ದಾರೆ. ನಾನು ಯಡಿಯೂರಪ್ಪ ಅವರ ಕುಟುಂಬವನ್ನ ಹೊರಗೆ ಕಳಿಸುವವರೆಗೂ ಕೂಡ ಬಿಡೋದಿಲ್ಲ ಅಂತ ಯತ್ನಾಳ್ ಮತ್ತೆ ತೊಡೆಯನ್ನ ತಟ್ಟಿದ್ದಾರೆ. BY ರಾಘವೇಂದ್ರ ಬಿಟ್ಟು ಎಲ್ಲ ಬಿಜೆಪಿ ಸಂಸದರು ನಮ್ಮ ಪರವಾಗಿದ್ದಾರೆ ಅಂತ ಯತ್ನಾಳ್ ಅವರು ಇಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ವಕ್ಫ್ ಹೋರಾಟಕ್ಕೆ ಧರಣಿ ಸತ್ಯಾಗ್ರಹವನ್ನ ಆರಂಭಿಸಿದ್ದು ನಾವು. ಪ್ರತಿ ಬಾರಿ ಅಧಿವೇಶನದ ನಡೆದಾಗಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವಂತಹ ಧೋರಣೆ, ಕೃಷ್ಣ ಯೋಜನೆ ವಿಳಂಬದ ಬಗ್ಗೆಯೂ ಕೂಡ ಧ್ವನಿ ಎತ್ತಿದ್ದು ಕೂಡ ನಾವು. ಬಾಣಂತಿಯರ ಸಾವಿನ ಬಗ್ಗೆ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ್ದು ನಾನೇ. ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ನಿಜವಾದ ಜನಪರ ಕಾಳಜಿ ಇರುವ ನಾಯಕರಿಗೆ ಪಕ್ಷವನ್ನ ಅವಕಾಶ ನೀಡಬೇಕು. ಹಾಗಾದ್ರೆ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತಾರಾ? ಆ ಪಕ್ಷದ ಹೆಸರೇನಾಗಿರುತ್ತೆ? ಹಾಗಾದ್ರೆ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಪಕ್ಷ ವಿರೋಧಿ ನಡೆ ಹಿನ್ನೆಲೆಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ತೊಡೆ ತಟ್ಟಿದಂಥ ಯತ್ನಾಳ್ ಅವರನ್ನ ದಿಢೀರ್ನೆ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಬಂಡಾಯ ನಾಯಕರಿಗೆ ಶಾಕ್ ಕೂಡ ನೀಡಲಾಗಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನುವಂಥ ಸಾಕಷ್ಟು ಕುತೂಹಲ ಕೂಡ ಇತ್ತು. ಕೆಲವರು ಯತ್ನಾಳ್ ಅವರನ್ನ ಹೊಸ ಪಕ್ಷ ಕಟ್ಟಲಿದ್ದಾರೆ ಅಂತ ಮಾತನಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಖುದ್ದು ಯತ್ನಾಳ್ ಅವರೇ ಮಹತ್ವದ ಒಂದು ಮಾಹಿತಿಯನ್ನ ನೀಡಿಬಿಟ್ಟಿದ್ದಾರೆ. ಅರೆ ಏನಪ್ಪ ಮಾಹಿತಿ? ಹಾಗಾದ್ರೆ ಯತ್ನಾಳ್ ಅವರೇನು ಹೊಸ ಪಕ್ಷ ಕಟ್ಟೋದಕ್ಕೆ ಆರಂಭ ಮಾಡಿಬಿಟ್ರ? ಹಾಗಾದ್ರೆ ಆ ಹೊಸ ಪಕ್ಷದಲ್ಲಿ ಯಾರ್ಯಾರಿರ್ತಾರೆ, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರಾ ಅಂತ ನಾವು ನೋಡ್ತಾ ಹೋದಾಗ, ಹೌದು, 3 ನನಗೆ ಲಕ್ಕಿ ನಂಬರ್, ನನ್ನನ್ನು 3 ಬಾರಿ ಉಚ್ಚಾಟನೆ ಮಾಡಿದ್ದಾರೆ, ಮುಂದೆ ಏನಾಗುತ್ತೋ ನೋಡಬೇಕು ಅಂತ ಇಲ್ಲಿ ಯತ್ನಾಳ್ ಅವರು ಆಡಿರುವಂತ ಮಾತು. ಇದರಿಂದ ಕಾರ್ಯಕರ್ತರಂತರೂ ಕೂಡ ನಾಶ ಆಗುತ್ತಿದ್ದಾರೆ. ನಾನು ಯಾರಿಗೂ ಕೂಡ ಮನವರಿಕೆ ಮಾಡುವುದಿಲ್ಲ. ಇಲ್ಲಿ ಜನ ಮೆಚ್ಚಿನ ನಾಯಕ ಯಾರು ಇಲ್ಲ. ಇಲ್ಲಿ ವಿಜೇಂದ್ರನು ಸೇರಿದಂತೆ ಯಾರಿಗೂ ಕೂಡ 3 ಜನರನ್ನ ಸೇರಿಸುವ ಯೋಗ್ಯತೆ ಇಲ್ಲ. ಆದರೆ ನಾನು ಯಾವ ಬಾಡಿಗೆ ಜನರನ್ನ ಹೊಂದಿಲ್ಲ. ನಿನ್ನೆ ವಿಜಯಪುರದಲ್ಲಿ ನಾನು ಯಾರನ್ನೂ ಕೂಡ ಬಾಡಿಗೆ ಕೊಟ್ಟು ಕರೆಸಿಕೊಂಡಿಲ್ಲ ಅಂತ ಇಲ್ಲಿ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು BS ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಒತ್ತಡ ಹಾಕೇ ನನ್ನ ಉಚ್ಚಾಟನೆ ಮಾಡಿಸಿದ್ದಾರೆ ಅಂತ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಕ್ಷದ ನಾಯಕರ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಅವರು ಆರೋಪಗಳ ಜೊತೆಗೆ ಅದರಲ್ಲೂ ಕೂಡ BSY ಕುಟುಂಬ ಅಂತಂದ್ರೆ ಯತ್ನಾಳ್ ಅವರಿಗೆ ಬಹಳ ತುಂಬಾ ಪ್ರೀತಿ ಆ ಕುಟುಂಬದ ಮೇಲೆ. ಅದರಲ್ಲೂ ಕೂಡ ವಿಜೇಂದ್ರ ಅಂತಂದ್ರೆ ಅದು ಎಲ್ಲಿಲ್ಲದೋ ಪ್ರೀತಿನೋ ಗೊತ್ತಿಲ್ಲ, ಆ ಪ್ರೀತಿಯನ್ನ ಹೊರ ಹಾಕ್ತಾ ಇದ್ರು. ಸೊ ಅದಾದ ನಂತರವೂ ಕೂಡ ಯಾವಾಗ ಉಚ್ಚಾಟನೆ ಆಯಿತು ಅದಾದ ನಂತರವೂ ಕೂಡ ಅವರು ಯಾವ ರೀತಿ ಅಂತಂದರೆ ಫ್ರೀ ಬರ್ಡ್ ಆಗಿಬಿಟ್ಟಿದ್ದಾರೆ. ಇನ್ನೇನು ಪಕ್ಷದಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ನಾನು ಹೇಗೆ ಮಾತಾಡ್ತೀನಿ ಹಾಗೇ ಇರುತ್ತೆ. ಯಾಕೆಂದರೆ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಿಸ್ತು ಸಮಿತಿ ಒಂದು ಕಡೆ ಕ್ರಮವನ್ನು ಕೈಗೊಳ್ತಾ ಇತ್ತು, ನೋಟಿಸನ್ನು ಕೊಡ್ತಾ ಇತ್ತು. ಇನ್ನು ಪಕ್ಷದಿಂದ ಒಂದಿಷ್ಟು ಉಚ್ಚಾಟನೆ ಮಾಡಿದ್ಮೇಲೆ ನನಗೆ ಯಾರು ಕೇಳೋರು ಅನ್ನುವಂಥ ಮಟ್ಟದಲ್ಲಿ ಯತ್ನಾಳಿದ್ದಾರೆ. ಸೊ ಹಾಗಾಗಿ BS ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಒತ್ತಡ ಹಾಕೇ ನನಗೆ ಉಚ್ಚಾಟನೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ ಯಾವ ವೀರಶೈವ ಲಿಂಗಾಯತರೂ ಕೂಡ ಯಡಿಯೂರಪ್ಪ ಅವರ ಜೊತೆ ಇಲ್ಲ. ಈ ಭ್ರಮೆಯಿಂದ ಹೈಕಮಾಂಡ್ ನಾಯಕರು ಮೊದಲು ಹೊರಗೆ ಬರಬೇಕು. ಈ ಹಿಂದೆ ರಾಮಾಯಣ ಮಹಾಭಾರತದಲ್ಲೂ ಕೂಡ ಅವಮಾನ ಮಾಡಿರುವಂಥ ಘಟನೆಗಳು ಕೂಡ ನಡೀತಿದೆ. ನನಗೆ ಈ ಉಚ್ಚಾಟನೆಯಿಂದ ಮುಜುಗರ ಆಗುವ ಪ್ರಶ್ನೆನೇ ಇಲ್ಲ. ನಾನು ಯಡಿಯೂರಪ್ಪ ಅವರ ಕುಟುಂಬವನ್ನ ಹೊರಗೆ ಕಳಿಸುವವರೆಗೂ ಕೂಡ ಬಿಡೋದಿಲ್ಲ ಅಂತ ಯತ್ನಾಳ್ ಮತ್ತೆ ತೊಡೆಯನ್ನ ತಟ್ಟಿದ್ದಾರೆ. ಇನ್ನು ಹೊಸ ಪಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದ್ರೆ ಇನ್ನು ಹೊಸ ಪಕ್ಷ ಕಟ್ತಾರಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇತ್ತು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜನರ ಹೊಸ ಪಕ್ಷ ಕಟ್ಟಲು ನನಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅಂತ ಯತ್ನಾಳ್ ಅವರು ಪರೋಕ್ಷವಾಗಿ ಸುಳಿವನ್ನ ಕೊಟ್ಬಿಟ್ಟಿದ್ದಾರೆ. ನಾನು ಯಾವ ಕಾರಣಕ್ಕೂ ಕೂಡ ಮತ್ತೆ ದೆಹಲಿಗೆ ಹೋಗೋದಿಲ್ಲ, ಉಚ್ಚಾಟನೆ ಮರುಪರಿಶೀಲನೆ ಮಾಡಿ ಎಂದು ಮನವಿಯೂ ಕೂಡ ಮಾಡೋದಿಲ್ಲ. ನಾನು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತೀನಿ, ಇದಕ್ಕಾಗಿ ಇಡೀ ರಾಜ್ಯವನ್ನ ಸುತ್ತುತ್ತೇನೆ. ಹೊಸ ಪಕ್ಷ ಕಟ್ಟುವಂತೆ ಜನಗಳೇ ನನಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಕೂಡ ಇಲ್ಲ ರೀ.
ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಧ್ವನಿ ಎತ್ತುವವರು ಕೂಡ ಇಲ್ಲ. ನಮ್ಮ ಹಿಂದೆಯೂ ಒಂದು ದೊಡ್ಡ ಶಕ್ತಿ ಇದೆ. BY ರಾಘವೇಂದ್ರ ಬಿಟ್ಟು ಎಲ್ಲ ಬಿಜೆಪಿ ಸಂಸದರು ನಮ್ಮ ಪರವಾಗಿದ್ದಾರೆ ಅಂತ ಯತ್ನಾಳ್ ಅವರು ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಉಚ್ಚಾಟನೆ ಬಳಿಕ ಪ್ರತಿಕ್ರಿಯೆ ಕೊಟ್ಟಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಲ ರಾಜಕೀಯ ಪಟ್ಟಭದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದಲೇ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆ ಆಯಿತು. ಕಲಬುರಗಿ, ರಾಯಚೂರು, ಬಳ್ಳಾರಿ, ಚಿಕ್ಕೋಡಿಯಲ್ಲಿ ಆದ ಸೋಲಿನ ಪರಾಮರ್ಶೆಯನ್ನ ಹೈಕಮಾಂಡ್ ಮಾಡಿದೆ ಇರುವುದು ಸಹಜವಾಗಿ ನಾವು ನೋಡ್ತಾ ಹೋದರೆ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಅನುಮತಿಯೇ ಕಾರಣ ಎಂದು ದೂರಿದ್ದಾರೆ. ಇಲ್ಲಿ ಕಾರ್ಯಕರ್ತರ ಪಕ್ಷ ಎಂದು ಹೆಸರುವಾಸಿಯಾದ ಬಿಜೆಪಿ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗ್ತಾ ಇದೆ. ಇದು ವಿಷಾದನೀಯ. ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡಿ ಆಡಳಿತಾರೂಢ ಪಕ್ಷ ಸಭೆಯಲ್ಲಿ ಭಾಗವಹಿಸುತ್ತಿದ್ದ ಶಾಸಕ ಉಚ್ಚಾಟನೆ ಮಾಡಲಿಲ್ಲ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಟೊಂಕ ಕಟ್ಟಿ ಕೆಲಸ ಮಾಡಿದ ನನ್ನಂಥವರಿಗೆ ಉಚ್ಚಾಟನೆ ಮಾಡುವುದು ಪಕ್ಷದ ದ್ವಂದ್ವ ನೀತಿಗಳಿಗೆ ಉತ್ತಮ ನಿರ್ದೇಶನ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕದಲ್ಲಿ ಸದೃಢವಾಗಿ ಪಕ್ಷವನ್ನ ಲೋಕಸಭಾ ಚುನಾವಣೆಯಲ್ಲಿ ಮಖಾಡೆ ಮಲಗಿದ್ದು ಯಾರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಎಂದು ಪಕ್ಷದ ಮುಖಂಡರೇ ಪ್ರಮುಖರೇ ವಿಶ್ಲೇಷಿಸಬೇಕು ಅಂತ ಕಿಡಿಕಾರಿದ್ದಾರೆ. BB ಶಿವಪ್ಪ, ಮಲ್ಲಿಕಾರ್ಜುನ್, ಡಾಕ್ಟರ್ ಆಚಾರ್ಯ ಸೇರಿದಂತೆ ಪಕ್ಷದ ಅನೇಕ ಧುರೀಣರು, ಸಾವಿರಾರು ಕಾರ್ಯಕರ್ತರು ಪಕ್ಷವನ್ನು ಸಂಘಟಿಸಿದ ಪರಿಣಾಮದಿಂದಲೇ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಿಜೆಪಿಗೆ ಸಾಧ್ಯವಾಗಿದ್ದು ಅಂತ ಹೇಳ್ತಾರೆ. ಬಿಡಿಗಾಸಿಲ್ಲದೆ ಕಾರ್ಯಕರ್ತರು ಓಡಾಟ, ಉಪಹಾರಕ್ಕೂ ಕೂಡ ಹಣವಿಲ್ಲದಿದ್ದರೂ ಕೂಡ ಕಾಲಘಟ್ಟದಲ್ಲಿ ಮಲ್ಲಿಕಾರ್ಜುನಪ್ಪ ಅವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಪಕ್ಷವನ್ನು ಮುನ್ನಡೆಸಿ ಕಾರ್ಯಕರ್ತರ ಮನಬಲವನ್ನು ಹೆಚ್ಚಿಸಿ ಸಂಘಟನೆಗೆ ಕಾರಣವಾದರು. ಮಾತು ಕಡಿಮೆ ಆದರೂ ಕೂಡ ತಮ್ಮ ಕೆಲಸದಿಂದ ಕರಾವಳಿಯಲ್ಲಿ ಪಕ್ಷವನ್ನು ಸಂಘಟಿಸಿದ್ದು ಪಕ್ಷವನ್ನು ಮರೆಯಲಾಗದ ಮಾಣಿಕ್ಯ ಡಾಕ್ಟರ್ VS ಆಚಾರ್ಯರು. ಆಯಾ ಕಟ್ಟಿನ ಸ್ಥಾನದಲ್ಲಿ ಇರುವಂತಹ ಆಚಾರ್ಯರು ಕುಟುಂಬವನ್ನು ಯಾರೂ ಸಹ ರಾಜಕಾರಣಕ್ಕೆ ಬರಲಿಲ್ಲ ಎಂಬುದು ಹಲವರಿಗೆ ಗೊತ್ತೇ ಇದೆ ಎಂದು ಯತ್ನಾಳ್ ಅವರು ಇಲ್ಲಿ ಮತ್ತೊಮ್ಮೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಹಿಂದುತ್ವವಾದ ಬಗ್ಗೆ ರಾಜಿ ಮಾಡಿಕೊಳ್ಳದೆ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದಂಥ ಈಶ್ವರಪ್ಪ ಅವರನ್ನು ಹೊರಗಿಟ್ರು. ನಿಸ್ವಾರ್ಥ ಕಾರ್ಯಕರ್ತರು ತನು ಮನ ಧನದಿಂದ ದುಡಿದ ಮುಖಂಡರಿಂದ ಪಕ್ಷದ ಸಂಘಟನೆ ಆಯಿತೇ ಹೊರತು ಸ್ವಯಂ ಘೋಷಿತ ಪೂಜ್ಯರಿಂದ ಅಲ್ಲ ಎಂದು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ವಕ್ಫ್ ಹೋರಾಟಕ್ಕೆ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದು ನಾವು. ವಾಲ್ಮೀಕಿ ಹಗರಣ, ದಲಿತರ ಅನುದಾನದ ದುರ್ಬಳಕೆ ಖಂಡಿಸಿದ್ದು ಹೋರಾಟ ರೂಪಿಸಿದ್ದು ವಕ್ಫ್ ವಿರುದ್ಧ ನಾವು ಮಾಡಿದ ಮಾಹಿತಿ ಸಂಗ್ರಹಕ್ಕೆ JPC ಅಧ್ಯಕ್ಷರಾದಂಥ ಜಗದಿಂಬಕ್ಕ ಪಾಲ್ ಅವರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರತಿ ಬಾರಿ ಅಧಿವೇಶನದ ನಡೆದಾಗಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವಂಥ ಧೋರಣೆ, ಕೃಷ್ಣ ಯೋಜನೆ ವಿಳಂಬದ ಬಗ್ಗೆಯೂ ಕೂಡ ಧ್ವನಿ ಎತ್ತಿದ್ದು ಕೂಡ ನಾವು. ಕರ್ನಾಟಕದ ಲೋಕಸೇವಾ ಆಯೋಗದಲ್ಲಿ ಇರುವಂಥ ಭ್ರಷ್ಟರನ್ನ ಕಿತ್ತಿ ಹಾಕೋದಕ್ಕೂ ಕೂಡ ಅಭ್ಯರ್ಥಿಗಳ ಜೊತೆ ನಿಂತಿದ್ದು ನಾವು. ಬಾಣಂತಿಯರ ಸಾವಿನ ಬಗ್ಗೆ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ್ದು ನಾನೇ. ಪಕ್ಷದಲ್ಲಿ ಆಗಬೇಕಾದಂಥ ಕೆಲ ಬದಲಾವಣೆಗಳು ಕೂಡ ಸುಧಾರಣೆಗಳು ಕೂಡ ಸೂಚಿಸಿದ್ದೆ ನಮ್ಮ ನಿಲುವು ಕೆಲವರಿಗೆ ಅದು ಸಾಕಷ್ಟು ಮುಳುವಾಗ್ಬಿಡುತ್ತೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೊಂದಾಣಿಕೆ ರಾಜಕಾರಣ ನಿಲ್ಲದಿದ್ದರೆ ಬಿಜೆಪಿ ಪಕ್ಷ ಮಖಾಡೆ ಮಲಗುವುದು ಫಿಕ್ಸ್ ಆಗಿಬಿಟ್ಟಿತ್ತು. ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ನಿಜವಾದ ಜನಪರ ಕಾಳಜಿ ಇರುವ ನಾಯಕರಿಗೆ ಪಕ್ಷವನ್ನು ಅವಕಾಶ ನೀಡಬೇಕು. ಕಾಟಾಚಾರಕ್ಕೆ ಸರ್ಕಾರ ನೀತಿಗಳನ್ನು ಖಂಡಿಸಿ ಸಂಜೆ ವೇಳೆ ಅವರ ಮನೆಯಲ್ಲಿ ಭೋಜನ ಕೂಟದಲ್ಲಿ ಭಾಗವಹಿಸುವ ನಾಯಕರ ಅವಶ್ಯಕತೆ ಪಕ್ಷಕ್ಕಿಲ್ಲ. ದೇಶ ಮೊದಲು, ಪಕ್ಷ ನಂತರ, ಸೆಲ್ಫ್ ಲಾಟ್ ಅಪ್ ಎಂಬ ತತ್ವದ ಅಡಿಯಲ್ಲಿ ಕೆಲಸ ಮಾಡುವ ನನ್ನ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಒಂದಿಷ್ಟು ಮಾತುಗಳನ್ನು ಯಾವ ರೀತಿ ಆಡ್ತಾ ಇದ್ದಾರೆ ಅಂತಂದರೆ, BSY ಕುಟುಂಬವನ್ನು ಯಾವ ರೀತಿಯಾಗಿ ಹಗರಣ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರಲ್ಲ. BY ವಿಜೇಂದ್ರ ಅವರಾಗಿರ್ಬೋದು, ರಾಘವೇಂದ್ರ ಅವರ ವಿರುದ್ಧ ಆಗಿರ್ಬೋದು, ಯಡಿಯೂರಪ್ಪ ಅವರ ವಿರುದ್ಧ ಆಗಿರ್ಬೋದು, ಯಾಕೆ ಇಷ್ಟೊಂದು ಅವರ ಆ ಕುಟುಂಬದ ಮೇಲೆ ದ್ವೇಷ ಅನ್ನುವಂಥದ್ದು ಇಲ್ಲೂ ಕೂಡ ಗೊತ್ತಾಗಿಲ್ಲ. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣದಿಂದಾಗಿ, ಇನ್ನು ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದೂಗಳನ್ನು ನಾವು ರಕ್ಷಣೆ ಮಾಡ್ತೀವಿ ಅನ್ನುವಂಥ ಕಾರಣದಿಂದಾಗಿ ಯತ್ನಾಳ್ ಅವರು ಇಷ್ಟೆಲ್ಲವೂ ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತಾರಾ? ಆ ಪಕ್ಷದ ಹೆಸರೇನಾಗಿರುತ್ತೆ? ಹಾಗಾದ್ರೆ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.